Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್, ಇವತ್ತು ಕೂಡ ಒಂದು ಕಾಸಸ್ ಏನು, ಒಂದು ಪರ್ಟಿಕ್ಯುಲರ್ ರೀಸನ್ ಕಾಸಸ್ ಏನು ಅಂತ ನೋಡೋಣ, ಸರಿನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಟಾಪಿಕ್ ಅಂತಂದರೆ, ಸೊ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಸಿಕ್ಕಾಬಟ್ಟೆ ಮಳೆ ಇದೆ ಸೊ ಈ ಸತಿ. ಸೊ ಹುಷಾರಾಗಿರಿ. ಆ್ಯಂಡ್ ತುಂಬ ಗಾಳಿ, ಲೈಕ್ ರಾತ್ರಿ ಹೊತ್ತು ನಿಜವಾಗ್ಲೂ ಹೇಳ್ತೀನಿ ಆಚೆ ಹೋಗೋದಕ್ಕಾಗಲ್ಲ, ಅಷ್ಟು ವಿಪರೀತ ಗಾಳಿ ಇದೆ. ಹುಷಾರಾಗಿರಿ. ಆ್ಯಂಡ್ ಮಳೆನೂ ಅಷ್ಟೇ ಜಾಸ್ತಿ ಇದೆ. ಸೊ ಎಲ್ಲಾದರೂ ಆಚೆ ಕಡೆ ಹೋಗ್ಬೇಕಾದ್ರೆ ಅಂಬ್ರೆಲಾನ ತೊಗೊಳೋದನ್ನ ಮರಿಬೇಡಿ. ಆ್ಯಂಡ್ ರೈನ್ಕೋಟ್ನ ನೀವು ಅಕಸ್ಮಾತ್ ರೈನ್ಕೋಟ್ ಬಳಸಂಗಿದ್ರೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ರಾತ್ರಿ ಹೊತ್ತು ಮನೆಗೆ ಬಂದು ಸೇರ್ಕೊಳ್ಳೋ ಥರ ನಿಮ್ಮ ಕೆಲಸಗಳನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ತುಂಬ ಮಳೆ ಇದೆ. ಆ್ಯಂಡ್ ಈ ಮಳೆ ನನಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಹೆಲ್ತ್ ಅಪ್ಸೆಟ್ ಆಗ್ತಿದೆ ಎಲ್ರಿಗೂ. ಕಂಟಿನ್ಯೂಸ್ ಆಗಿ ಎಲ್ರಿಗೂ ಫೀವರ್ ಬರೋದಾಗಿರಲಿ ಅಥವಾ ಕೋಲ್ಡ್ ಆಗೋದಾಗಿರಲಿ, ಸೊ ಈ ಥರದ್ದೆಲ್ಲ ಆಗ್ತಿದೆ. ಸೊ ಹುಷಾರಾಗಿ ಬೇಗ ಬಂದು ಮನೆಗೆ ಸೇರಿ. ಆ್ಯಂಡ್ ಬಿಸಿ ಬಿಸಿ ಊಟ ಮಾಡಿ, ಆಚೆ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ? ಸೊ ಯಾಕಂದರೆ ಈ ಮಳೆ ಯಾಕೋ ನನಗೆ ಸರಿ ಅಂತ ಅನ್ನಿಸ್ತಿಲ್ಲ. ಬೆಳಗ್ಗೆ ಬಿಸಿಲು ಬರುತ್ತೆ, ಸಾಯಂಕಾಲ ಮಳೆ ಬರ್ತಿದೆ, ನಾವು ಎಷ್ಟೇ ನೀರು ಕುಡಿದ್ರೂ ನಮ್ಗೆ ದಾಹ ಕಡಿಮೆ ಆಗ್ತಿಲ್ಲ, ತುಂಬ ಒಂಥರ ಶೆಕೆ ಅನ್ನಿಸ್ತಿದೆ. ಸೊ ಹಾಗಾಗಿ ಫೈನ್. ಸೊ ಕಮಿಂಗ್ ಟು ದ ಟಾಪಿಕ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನಮಗೆ ಸ್ಟ್ರೆಸ್ ಆಗಿರುತ್ತೆ. ಸೊ ನಮಗೆ ಆ ಸ್ಟ್ರೆಸ್ ನಮಗಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಸೊ ಒಂದಷ್ಟು ಆ್ಯಕ್ಟಿವಿಟೀಸ್ ನಮ್ಮಲ್ಲೇ ಚೇಂಜ್ ಆಗಿರುತ್ತೆ. ಸೊ ಆ ಆ್ಯಕ್ಟಿವಿಟೀಸ್ನ ಐಡೆಂಟಿಫೈ ಮಾಡಿ ನಮಗೆ ಸ್ಟ್ರೆಸ್ ಆಗಿದೆ ಅಂಥೇಳಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು, ಓಕೆನಾ? ಸೊ ಫಸ್ಟು ನಮಗೆ ಸ್ಟ್ರೆಸ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಸ್ಟ್ರೆಸ್ ಯಾಕಾಗತ್ತೆ ಅಂದರೆ, ಎಸ್ ಅಫ್ಕೋರ್ಸ್ ನಮಗೆ ಕೆಲಸದ ಪ್ರೆಷರ್ ಆಗಿರ್ಬೋದು, ಅಥವಾ ಡೆಡ್ಲೈನ್ಸ್ ಇರೋದಾಗಿರ್ಬೋದು, ಪ್ರಾಜೆಕ್ಟ್ ಅಥವಾ ವರ್ಕ್ ಡೆಡ್ಲೈನ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಕೆಲಸ ಎಲ್ಲನೂ ಫುಲ್ ಇಟ್ಕೊಂಡ್ಬಿಟ್ಟು ಕೆಲಸನ ಈ ಕೆಲಸ ಮಾಡಲ ಆ ಕೆಲಸ ಮಾಡಲ ಅಂತ ಸಮ್ಟೈಮ್ಸ್ ಆಗಿಬಿಡುತ್ತೆ. ಎಲ್ಲನೂ ಒಂದೇ ಅಟ್ ಎ ಟೈಮ್ ಬಂದುಬಿಡುತ್ತೆ. ಸೊ ಸ್ಟ್ರೆಸ್ ಆಗೋದಾಗಿರಲಿ, ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೊಳ್ಳೋ ಸ್ಟ್ರೆಸ್ಸು, ಆ್ಯಂಡ್ ಇನ್ನು ಏನೋ ಕೆಲಸ ಆಗಿಲ್ವಲ್ಲ ಅನ್ನೋ ಸ್ಟ್ರೆಸ್ಸು. ಸೊ ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ, ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಹೇಗಪ್ಪ ನಾವು ನಮಗೆ ಸ್ಟ್ರೆಸ್ ಆಗಿದೆ ಅಂತ ಹೇಳಿ ಕಂಡುಹಿಡಿಯೋದು ಅಂತಂದರೆ, ಸೊ ಫಸ್ಟ್ ಏನಪ್ಪ ಅಂತಂದರೆ ನಮಗೆ ನಿದ್ದೆ ಬರೋದಿಲ್ಲ. ಸೊ ಎಲ್ಲದಕ್ಕೂ ಈ ರೀಸನ್ ಇರುತ್ತೆ, ಎಲ್ಲದಕ್ಕೂ ಇದೇ ರೀಸನ್ ಇರುತ್ತೆ, ನಿದ್ದೆ ಬರೋದಿಲ್ಲ. ಸೊ ಅವಾಗ ನಾವು ಎದ್ದೊಳೋದಾಗಿರಲಿ ಅಥವಾ ಕಂಪ್ಲೀಟಾಗಿ ನಾವು ನಿದ್ದೆ ಮಾಡದೇ ಇರೋದಾಗಿರಲಿ. ಸೊ ಅದೇ ನಾವು ಮಲಗಿರೋ ಥರ ಇರ್ತೀವಿ, ಬಟ್ ನಾವು ಡೀಪಾಗಿ ನಿದ್ದೆ ಹೋಗಿರಲ್ಲ. ಸೊ ಅದು ಕೂಡ ಒಂದು ಏನಂತಾರೆ ಕಾಸಸ್. ಸೊ ಒಂದು ನಿದ್ದೆ ನಾವು ಕರೆಕ್ಟಾಗಿ ನೀಟಾಗಿ ಮಾಡೋದಿಲ್ಲ, ಓಕೆನಾ? ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಜಾಸ್ತಿ ನಮಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಸಾಮಾನ್ಯವಾಗಿ ನಮಗೆ ಎಸ್ ಅಫ್ಕೋರ್ಸ್ ಇದನ್ನು 100% ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆದಾಗ ನಮಗೇನಾದರೂ ಸ್ವೀಟ್ ಆಗಿರೋದೇನಾದರೂ ಐಸ್ ಕ್ರೀಮ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಈ ಥರದ್ದೇನಾದರೂ ಸ್ವೀಟಾಗಿ ತಿಂದರೆ ನಮ್ಗೆ ಅವಾಗ ನಾವು ಸ್ವಲ್ಪ ಸಮಾಧಾನ ಆಗ್ತೀವಿ. ಸೊ ದಟ್ ಮೀನ್ಸ್ ವಿ ಆರ್ ಇನ್ ಸ್ಟ್ರೆಸ್ ಅಂತ ಹೇಳಿ. ಸೊ ಸ್ವೀಟ್ ತಿನ್ನಬೇಕು ಅಂತ ಜಾಸ್ತಿ ಅನಿಸುತ್ತೆ, ಅದು ಕೂಡ ಒಂದು ಮೇನ್ ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಚಿಕ್ಕ ವಿಷಯಕ್ಕೆಲ್ಲ ಇರಿಟೇಟ್ ಆಗ್ತೀವಿ. ಲೈಕ್ ಅದರಲ್ಲೇನೋ ವಿಷಯನೇ ಇರೋದಿಲ್ಲ, ಬಟ್ ಆದರೂ ನಾವು ಇರಿಟೇಟ್ ಆಗ್ತೀವಿ. ಸೊ ಆ ಲೆವೆಲ್ಗೆ ನಮ್ಮ ಮೈಂಡ್ ಅಪ್ಸೆಟ್ ಆಗೋಗಿರುತ್ತೆ, ಆ ಲೆವೆಲ್ಗೆ ನಾವು ಒಂದು ಬೇರೆ ಔಟ್ ಆಫ್ ಝೋನೇ ಆಗೋಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋದು ಚಿಕ್ಕ ವಿಷಯಕ್ಕಾಗಿರ್ಬೋದು, ಅದು ಕೆಲ್ಸದ ರಿಲೇಟೆಡ್ ಆಗಿರ್ಬೋದು, ಇಲ್ಲದೇ ಇರೋದಾಗಿರ್ಬೋದು, ಮನೇಲಿ ಏನಾದ್ರು ಹೇಳಿದ್ರೆ ಎಲ್ಲರ ಮೇಲೆ ರೇಗೋದಾಗಿರ್ಬೋದು, ಇರಿಟೇಟ್ ಆಗಿರ್ಬೋದು. ಸೊ ಇದನ್ನು ಕೂಡ ಆಗುತ್ತೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ತಲೆನೋವು ಬರುವಂಥದ್ದು, ತುಂಬಾ ತಲೆನೋವು ಬರುವಂಥದ್ದು. ಲೈಕ್ ಸಮ್ಟೈಮ್ಸ್ ನೀವು ಏನೋ ಕೆಲಸ ಮಾಡಿಲ್ಲ ಅಂತಂದ್ರೂ ನಿಮಗೆ ತಲೆನೋವು ಬರುವಂಥದ್ದು. ಸೊ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೂ ನಿಮಗೆ ತಲೆನೋವು ಬರುವಂಥದ್ದು. ಸೊ ಇದು ಕೂಡ ಒಂದು ರೀಸನ್ ಆಗುತ್ತೆ, ಓಕೆನಾ? ನಮ್ಮಲ್ಲಿ ಸ್ಟ್ರೆಸ್ ಇದೆ, ನಾವು ಸ್ಟ್ರೆಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಕಾಸಸ್ಸು. ಸೊ ನಮ್ಮ ಹೆಡ್ಡೇಕ್ ಬರುವಂಥದ್ದು ಜಾಸ್ತಿ.
ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಮಸಲ್ಸ್ ಅಲ್ಲಲ್ಲಿ ನಮಗೆ ಸಮ್ಟೈಮ್ಸ್ ಮಸಲ್ ಇಟ್ಕೊಳ್ಳೋದು ಅಥವಾ ಮಸಲ್ಸ್ ಪೇನ್ ಆಗೋದು ಇದು ಕೂಡ ತುಂಬ ಸ್ಟ್ರೆಸ್ಸಿಂದನೇ ಆಗುತ್ತೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ. ಇದು ಕೂಡ ನಾವೆಲ್ಲನೂ ಫೇಸ್ ಮಾಡಿರ್ತೀವಿ. ಬಟ್ ನಮಗೇನು ಅನಿಸುತ್ತೆ, ಬಿಡು ಏನೋ ಸ್ಟ್ರೆಸ್, ಏನೋ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ನಾವೇನೋ ಕೆಲಸ ಮಾಡಿರ್ತೀವಿ, ಸೊ ಬಿಕಾಸ್ ಹಾಗಾಗಿ ನಮಗೆ ಈ ಥರ ಆಗಿರುತ್ತೆ. ಅಥವಾ ನಾವೇನೋ ಅಕಸ್ಮಾತ್ ನಾವೇನೋ ಕಾಲೇನಾದರೂ ಇಟ್ಕೊಳ್ತು, ಕೈ ಏನಾದರೂ ಇಟ್ಕೊಳ್ತು ಅಂದಾಗ ನಾವೇನೋ ಭಾರ ಏನೋ ಎತ್ತಿದ್ವೇನೋ ಅದಕ್ಕೆ ಅಂತ ಅನಿಸುತ್ತೆ. ಬಟ್ ಇಲ್ಲ, ನಾವು ಜಾಸ್ತಿ ಸ್ಟ್ರೆಸ್ ತೊಗೊಂಡಾಗೂ ಕೂಡ ಮಸಲ್ ಕ್ರ್ಯಾಂಪ್ ಬರೋದಾಗಿರಲಿ, ಮಸಲ್ ಹಿಡ್ಕೊಡೋದಾಗಿರಲಿ, ಪೇನ್ ಬರೋದಾಗಿರಲಿ, ಇದು ಕೂಡ ಆಗುತ್ತೆ ಓವರ್ ಸ್ಟ್ರೆಸ್ ಆದಾಗ. ಓಕೆನಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸಮ್ಟೈಮ್ಸ್ ನೋಡಿ, ನಾವು ಪ್ರೆಸೆಂಟಾಗಿರ್ತೀವಿ ಬಟ್ ನಮ್ಮ ಮೈಂಡ್ ಎಲ್ಲೋ ಇರುತ್ತೆ, ಕಂಪ್ಲೀಟ್ಲಿ ಬ್ಲಾಕ್ ಆಗೋಗಿರುತ್ತೆ. ಬೇರೆಯವ್ರು ಏನಾದ್ರು ಹೇಳ್ತಿದ್ರೆ ನಮ್ಮ ಕಿವಿಗೆ ಹೋಗ್ತಾನೆ ಇರೋದಿಲ್ಲ, ಆ ಲೆವೆಲಿಗೆ ಬ್ಲಾಕ್ ಆಗಿರುತ್ತೆ. ಒಂಥರ ಮಂಕ ಕವ್ದಂಗೆ ಆಗೋಗಿರುತ್ತೆ, ಆ ಲೆವೆಲಿಗೆ ಸ್ಟ್ರೆಸ್ ಆಗಿರುತ್ತೆ. ನಿಜವಾಗ್ಲೂ ಇದನ್ನೆಲ್ಲನೂ ನಾನು ನೋಡಿದ್ದೀನಿ ಕೂಡ, ಸಮ್ಟೈಮ್ಸ್ ನನಗೂ ಕೂಡ ಅದನ್ನೆಲ್ಲ ಫೀಲ್ ಆಗಿದೆ. ಸೊ ಹಾಗಾಗಿ ಮಾತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ ಇದೆಲ್ಲ ಒಂಥರ ನಮಗೆ ಸ್ಟ್ರೆಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದನ್ನೆಲ್ಲ ಒಂದು ಕಾಸಸ್ ಅಂತಲೇ ಹೇಳ್ಬೋದು. ಸೊ ಇದೊಂದು. ಆ್ಯಂಡ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದಾಗಿರಲಿ, ಆ್ಯಂಡ್ ನಾವು ಊಟನೂ ಸರಿ ಮಾಡೋದಿಲ್ಲ ಸಮ್ಟೈಮ್ಸು, ಆ್ಯಂಡ್ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಇರೋಲ್ಲ. ಸೊ ಇದೆಲ್ಲನೂ ಮೇನ್ ನಮಗೆ ಸ್ಟ್ರೆಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟೊಂದೆಲ್ಲ ಇದ್ದಿದ್ರೆ ಸಾಕು, ರೀಸನ್ಸ್ ಇದ್ದರೆ ಸಾಕು ನಮಗೆ ಸ್ಟ್ರೆಸ್ ಆಗಿದೆ ಅಂತಲೇ. ಸೊ ಇವಾಗ ಸ್ಟ್ರೆಸ್ಸಿಂದ ನಾವು ಹೇಗಪ್ಪ ಆಚೆ ಬರೋದು ಅಂತಂದರೆ, ಅಫ್ಕೋರ್ಸ್ ನಾವು ನಮಗಿಷ್ಟ ಆಗಿರೋ ಕೆಲಸ ಮಾಡಬೇಕಾಗುತ್ತೆ, ನಮಗೇನು ಇಷ್ಟ ಆಗುತ್ತೆ. ಸೊ ಅದ್ರ ಲೈಕ್ ಈ ನೆಗೆಟಿವ್ ಸರ್ಕಲ್ನ ಬಿಟ್ಬಿಟ್ಟು ಪಾಸಿಟಿವ್ ಸರ್ಕಲ್ ಜೊತೆ ಇರಬೇಕು. ಅಥವಾ ನಿಮ್ಗೆ ಇಷ್ಟ ಆಗೋದಿಲ್ವಾ, ಡಸಂಟ್ ಮ್ಯಾಟರ್, ಯಾರ ಜೊತೆನೂ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನಿಮ್ಮ ಓನಾಗಿ ನೀವು ಅಲೋನಾಗಿದ್ದಾಗ ನಿಮ್ಗೆ ಖುಷಿ ಕೊಡುತ್ತಾ, ಅದು ಕೂಡ ಒಂದು ಒಳ್ಳೆ ಇದೇನೆ. ಸೊ ಒಂದು 4 ಜನ ನಮ್ಮ ಜೊತೆ ಇದ್ದರೆ ನಾವು ಖುಷಿಯಾಗಿರ್ತೀವಿ ಅನ್ನೋದಿಲ್ಲ. ಸೊ ನಿಮಗೆ ನಿಮಗೆ ನೀವೇ ಟೈಮ್ ಕೊಟ್ಕೊಳ್ತೀರಲ್ಲ, ಸೊ ಅದು ಕೂಡ ಒಂದು ಒಳ್ಳೆ ನಿಮ್ಮ ತಲೆಗೆ ನಿಮಗೆ ಪೀಸ್ಫುಲ್ ಆಗಿರೋದಕ್ಕೆ ಅದೊಂದೇ ಸಾಕು. ಹೇಳ್ತಾರಲ್ಲ, ಒಂದು 100 ಜನ ನೆಗೆಟಿವ್ ಮೈಂಡೆಡ್ ಆಗಿ ಇರೋರ ಮಧ್ಯೆ ಇರೋದಕ್ಕಿಂತ ಒಬ್ಬರೇ ಒಬ್ಬರು ಪಾಸಿಟಿವ್ ಮೈಂಡೆಡ್ ಆಗಿರೋರ್ಗಿಂತ 100 ಜನಕ್ಕೆ ಸಮ ಒಬ್ಬರು ಇರ್ತಾರೆ. ಸೊ ಹಾಗಾಗಿ ಯಾರೂ ಇಲ್ಲ ಅಂದ್ರೂ ಬದುಕ್ಬೋದು ಪ್ರಪಂಚದಲ್ಲಿ. ಸೊ ಹಾಗೆ ಕೆಟ್ಟವ್ರು ಸಹವಾಸ ಮಾಡೋದಕ್ಕಿಂತ ಒಬ್ಬರೇ ಇದ್ದು ಲೈಫ್ನ ಲೀಡ್ ಮಾಡೋದು ಎಷ್ಟೋ ವಾಸಿ ಅಂತ ನನಗನ್ಸುತ್ತೆ. ಓಕೆನಾ. ಸೊ ಹಾಗಾಗಿ ಸೊ ಆರಾಮಾಗಿರಿ, ಚಿಲ್ಡ್ ಔಟ್ ಆಗಿರಿ, ಮ್ಯೂಸಿಕ್ ಕೇಳಿ, ಟೆಂಪಲ್ಗೆ ಹೋಗಿ, ಆ್ಯಂಡ್ ಒಳ್ಳೆ ವಿಷಯನ ಕೇಳಿ, ಜಾಸ್ತಿ ನೆಗೆಟಿವ್ನ ಇದು ಮಾಡಬೇಡಿ. ಆ್ಯಂಡ್ ನ್ಯೂಸ್ ಚಾನಲ್ಸ್ ಜಾಸ್ತಿ ನೋಡುವಂಥದ್ದು, ಇದರಿಂದನೂ ಸ್ಟ್ರೆಸ್ ಆಗುತ್ತೆ. ಸೊ ಸಮ್ಟೈಮ್ಸ್ ನನಗಾಗುತ್ತೆ. ಸೊ ಅದಕ್ಕೆ ನಾನು ನ್ಯೂಸ್ ಚಾನಲ್ಸ್ ಎಲ್ಲ ಆವಾಗವಾಗ ಕಟ್ ಮಾಡಿಬಿಡ್ತೀನಿ, ನಾನು ನೋಡೋದಕ್ಕೆ ಹೋಗಲ್ಲ. ಆ್ಯಂಡ್ ಜಾಸ್ತಿ ಲೈಕ್ ಪೆಟ್ಸ್ ಇದ್ದರೆ ನಾನು ಯೂಶ್ವಲಿ ಯಾವಾಗಲೂ ಇದೇ ಸಜೆಸ್ಟ್ ಮಾಡೋದು, ಪೆಟ್ಸ್ ಇದ್ದರೆ ಸೊ ಪೆಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ವಾಕ್ ಮಾಡಿ, ನಿಮಗೆ ಅಂತ ಟೈಮ್ ಕೊಟ್ಕೊಳ್ಳಿ. ಎಲ್ಲ ಬಗ್ಗೆನೂ ಲೈಕ್ ಸ್ವಲ್ಪ ಹೊತ್ತು ಇದು ನಂದಲ್ಲ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೆ ಅಂತ ಟೈಮ್ ಇಟ್ಕೊಳ್ಳಿ. ಸೊ 100% ಹೇಳ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಏನೂ ತಲೆಗೆ ಹಾಕೋಬೇಡಿ. ಹೇಳೋರು ಹೇಳ್ತಾ ಇರ್ತಾರೆ, ನಾವು ಮಾಡೋ ಕೆಲಸ ನಾವು ಮಾಡ್ತಾನೆ ಇರಬೇಕು. ಸೊ ಇದೊಂದು ಗಾದೆ ಇದೆ ಗೊತ್ತಾ, ಆನೆ ನಡೀತಾ ಇದ್ದರೆ ನಾಯಿಗಳೆಲ್ಲ ಬೊಕ್ಳತ್ತವಂತೆ. ಸೊ ಆನೆ ಏನಾದರೂ ತಲೆ ಕೆಡಿಸ್ಕೊಳತ್ತಾ? ಏನೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ಅದ್ರ ಪಾಡಂಗೆ ಅದಿರುತ್ತೆ. ಸೊ ಹಾಗೆ ಸಮ್ಟೈಮ್ಸ್ ನಾವು ಕೂಡ ನಮ್ಮ ಲೈಫಲ್ಲಿ ಹಾಗೆ ಆಗಿಬಿಡ್ಬೇಕು. ಸೊ ಸುತ್ತಮುತ್ತ ಏನು ನಡೀತದೆ, ಯಾರೇನು ಏನು ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ, ಸಜೆಷನ್ಸ್ ತೊಗೋಬೇಕು. ಬಟ್ ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ನಮಗೇನು ಮಾಡಬೇಕು ಅಂತ ಅನಿಸುತ್ತೆ ಅದು ಮಾಡಿದಾಗೆ ನಮಗೆ ಖುಷಿ ಆಗೋದು. ಸೊ ನಾವು ಡಿಸ್ಟರ್ಬ್ ಆದಾಗೆ ನಮಗೆ ಸ್ಟ್ರೆಸ್ ಎಲ್ಲ ಆಗೋದು. ಸೊ ಹಾಗಾಗಿ ಎಲ್ಲನೂ ಪಕ್ಕಕ್ಕಿಟ್ಟು ಸೊ ಆರಾಮಾಗಿ ಇರಿ. ಓಕೆನಾ. ಸೊ ಸ್ಟ್ರೆಸ್ನೆಲ್ಲ ತೊಗೊಳೋದು ಹೋಗಬೇಡಿ. ನೀವೇನಾದರೂ ಇದನ್ನೆಲ್ಲ ಫೇಸ್ ಮಾಡ್ತಿದ್ರೆ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ನಿಮಗೆ ಸ್ಟ್ರೆಸ್ ಆಗಿದೆ ಅಂತ ಹೇಳಿ, ಸೊ ಅದರಿಂದ ಆಚೆ ಬರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾವುದೇ ಪ್ರಾಬ್ಲಮ್ಸು ಶಾಶ್ವತ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಎಲ್ಲ ಒಂದು ಸ್ಟಾರ್ಟಿಗೆ ಒಂದು ಎಂಡ್ ಅಂತ ಇದ್ದೇ ಇರುತ್ತೆ. ಸೊ ಆ ಪ್ರಾಬ್ಲಮ್ಸ್ ಜೊತೆ ಫೇಸ್ ಮಾಡೋದನ್ನು ಕಲೀರಿ. ಯಾವಾಗಲೂ ಪ್ರಾಬ್ಲಮ್ ಬಂದಿದೆ ಅಂಥೇಳಿ ಯಾವತ್ತೂ ಬ್ಯಾಕೌಟ್ ಆಗೋದಾಗಿರಲಿ, ಅದನ್ನು ನಾನು ಫೇಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಯಾವತ್ತೂ ಬ್ಯಾಕೌಟ್ ಆಗಬೇಡಿ. ಏನಾದರೂ ಪ್ರಾಬ್ಲಮ್ ಇದೆ ಧೈರ್ಯವಾಗಿ ನಿಂತ್ಕೊಂಡು ಮುಂದೆ ಫೇಸ್ ಮಾಡಿ. ನಿಮ್ಗೆ ಅದೇ ಎಕ್ಸ್ಪೀರಿಯೆನ್ಸ್ ನಿಮಗೆ ಲೈಫಲ್ಲಿ ನಿಮಗೆಲ್ಲ ತೊಗೊಂಡೋಗುತ್ತೆ. ಸೊ ಓಕೆನಾ. ಸೊ ಸ್ಟ್ರೆಸ್ನೆಲ್ಲ ಪಕ್ಕಕ್ಕಿಟ್ಟು ಆರಾಮಾಗಿ ಲೈಫ್ನಲ್ಲಿ ಏನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಗೈಸ್, ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಂದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.